Investing in cinemas without cinema knowledge is injurious to you, your family, and the audience too. ಎಲ್ರಿಗೂ ನಮಸ್ಕಾರ. ಅನ್ನದಾತ ಸುಖೀಭವ ಕಾರ್ಯಕ್ರಮದ ಈ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ನಾವು ಈ ಹಿಂದೆ ಮಾತಾಡಬೇಕಾದ್ರೆ ಕನ್ನಡ ಚಿತ್ರರಂಗದ ಬೆಳವಣಿಗೆಗೆ ಹಲವಾರು ಕಾರಣಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗಿದ್ವಿ. ಅದರಲ್ಲಿ ಒಂದು ಕಾರಣ ಏನು ಅಂತಂದರೆ, ನಮ್ಮ ಸ್ಟಾರ್ ಹೀರೋಗಳು ಅಥವಾ ಹೀರೋಗಳು, ಬಿ ಲೈನ್ ಹೀರೋಗಳು ಯಾರಿದ್ದಾರೆ ಅವರು ವರ್ಷಕ್ಕೆ 2 ಅಥವಾ ಅದಕ್ಕಿಂತ ಜಾಸ್ತಿ ಸಿನಿಮಾಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಯಾಕೆಂದರೆ ಇದರಿಂದ ಏನಾಗುತ್ತೆ, ನಂಬರ್ ಆಫ್ ಸಿನಿಮಾಸ್ ಪ್ರೊಡ್ಯೂಸ್ ಆಗೋದು ಜಾಸ್ತಿ ಆಗುತ್ತೆ. ನಂಬರ್ ಆಫ್ ವರ್ಕರ್ಸ್ ಯಾರಿದ್ದಾರೆ, ಈ ಸಿನಿಮಾ ರಂಗದಲ್ಲಿ ಕೆಲಸದಲ್ಲಿ ತೊಡಗಿಸ್ಕೊಂಡವ್ರು ಯಾರಿದ್ದಾರೆ ಅವ್ರಿಗೆಲ್ಲ ಕೆಲಸ ಸಿಗುತ್ತೆ, ಅವರೆಲ್ಲ ಹೊಟ್ಟೆ ತುಂಬ ಊಟ ಮಾಡ್ಬೋದು. ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ವಿ ನಾವು. ಅಂದರೆ ಅದ್ರ ಜೊತೆಗೆ ಪ್ರೇಕ್ಷಕರನ್ನ ಥಿಯೇಟ್ರ್ನತ್ತ ಸೆಳಿಬೇಕು ಅಂತ ಅಂದರೆ ಸಿನಿಮಾ ಥಿಯೇಟ್ರಲ್ಲಿ ಸ್ಟಾರ್ಗಳ ಸಿನಿಮಾಗಳು ಅವಾಗ ಬರ್ತಾ ಇರಬೇಕು ಅನ್ನೋದ್ರ ಬಗ್ಗೆನೂ ಮಾತಾಡಿದ್ವಿ. ಸೊ 2018ರಿಂದ 2025 ತನಕ ನಾವು ಲೆಕ್ಕ ತಗೊಂಡ್ರೆ ಸ್ಟಾರ್ಗಳ ಅಥವಾ ಬಿ ಲೈನ್ ಹೀರೋಗಳ ಸಿನಿಮಾಗಳು ವರ್ಷಕ್ಕೆ 1 ಅಥವಾ 2 ವರ್ಷಕ್ಕೆ 3 ವರ್ಷಕ್ಕೆ 1 ಬಂದಿರೋ ಉದಾಹರಣೆಗಳು ಇವೆ. ಆದರೆ ಈ ವರ್ಷ 2026ರಲ್ಲಿ ಇದು ಒಂದು ರೆಕಾರ್ಡ್ನ ಬ್ರೇಕ್ ಮಾಡುತ್ತೆ. ಯಾಕೆಂದರೆ ಸ್ಟಾರ್ ಹೀರೋಗಳಿರ್ಬೋದು ಅಥವಾ ಬಿ ಲೈನ್ ಹೀರೋಗಳಿರ್ಬೋದು, ಅಂದರೆ ಸೆಕೆಂಡ್ ಲೈನ್ ಆಫ್ ಸ್ಟಾರ್ಸ್ ಯಾರಿದ್ದಾರೆ ಅವರಿರ್ಬೋದು, ಅವರೆಲ್ಲ 2, 3, 4 ಸಿನಿಮಾಗಳನ್ನ ಮಾಡಿದ್ದಾರೆ. ಇದೆಲ್ಲ 2026ರಲ್ಲೇ ತೆರೆ ಕಾಣುತ್ತೆ ಅನ್ನೋದು ಒಂದು ಖುಷಿ ವಿಚಾರ. 26, 27ರೊಳಗೆ ತೆರೆ ಕಾಣುತ್ತೆ. ಯಾಕೆಂದರೆ ಅಷ್ಟು ಸ್ಟಾರ್ಗಳ ಸಿನಿಮಾಗಳು ಲೈನಪ್ಪಲ್ಲಿ ಇದ್ದಾವೆ. ಇದರಿಂದ ಈ ಎಕ್ಸ್ಪೆರಿಮೆಂಟಿಂದ ನಾವು ಇದು ಎಷ್ಟೋ ವರ್ಷದಿಂದ ಕೇಳ್ಕೊಂಡೇ ಬಂದಿದ್ವಿ. ಏನು ಅಂದರೆ, ದಯವಿಟ್ಟು ಸ್ಟಾರ್ ಹೀರೋಗಳು ತುಂಬ ಸಿನಿಮಾಗಳು ಮಾಡಬೇಕು, ಜಾಸ್ತಿ ಸಿನಿಮಾಗಳು ಮಾಡಬೇಕು, ಆವಾಗ ನಮ್ಮ ಪ್ರೇಕ್ಷಕರು ಸಿನಿಮಾ ಮಂದಿರದ ಕಡೆ ಬರೋ ಅಂಥ ಒಂದು ಹ್ಯಾಬಿಟ್ನ ತಿರ್ಗಾ ಹಾಕ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡಿದ್ವಿ. ಜೊತೆಗೆ ಥಿಯೇಟ್ರಲ್ಲಿ ವೆರೈಟಿ ಆಫ್ ಸಿನಿಮಾಸು ಸಿಗ್ತಾ ಹೋಗುತ್ತೆ ಜನಕ್ಕೆ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಈಗ 2026ರಲ್ಲಿ ಅದು ನಿಜ ಆಗ್ತಾ ಇದೆ. ಯಾವ್ಯಾವ ಸ್ಟಾರು ಯಾವ್ಯಾವ ಸಿನಿಮಾಗಳು ಮಾಡಿದ್ದಾರೆ, 2020ರಲ್ಲಿ ಯಾವ್ಯಾವ ಸಿನಿಮಾಗಳು ತೆರೆ ಕಾಣುತ್ತೆ ಅನ್ನೋದ್ರ ಬಗ್ಗೆ ಒಂದು ಕಿರು ನೋಟ ನೋಡ್ಕೊಂಬರೋಣ. ಉಪೇಂದ್ರ ಅವರ ಭಾರ್ಗವ ಹಾಗೂ ರಕ್ತ ಕಾಶ್ಮೀರ ಈ 2026ರಲ್ಲಿ ರಿಲೀಸ್ ಕಾಣುತ್ತೆ. ಈ ವರ್ಷ ಡಾಲಿ ಧನಂಜಯ ಅವರ 4 ಸಿನಿಮಾ ತೆರೆ ಕಾಣಲಿದೆ. ಯಾವುದು ಅಂದರೆ 666 ಆಪರೇಷನ್ ಡ್ರೀಮ್ ಥಿಯೇಟರ್ ಅನ್ನೋ ಒಂದು ಚಿತ್ರ, ಹಲಗಲಿ ಮತ್ತು ಅಣ್ಣಾ ಫ್ರಮ್ ಮೆಕ್ಸಿಕೋ ಮತ್ತು ಜಿಂಗೋ ಅನ್ನೋ ಚಿತ್ರ. ರಾಕಿಂಗ್ ಸ್ಟಾರ್ ಯಶ್ ಅವರು ಟಾಕ್ಸಿಕ್ ಎಂಬ ಚಿತ್ರದಲ್ಲಿ ಕಾಣಿಸ್ಕೋತಾರೆ 2026ನೇ ಇಸ್ವಿಯಲ್ಲಿ. ಜೊತೆಗೆ ಕನ್ನಡದಲ್ಲಿ ಒಂದೇ ಚಿತ್ರ ಆಗಿದ್ರು ಇನ್ನೊಂದು ಚಿತ್ರ ರಾಮಾಯಣ ಅಂತ ಹಿಂದಿನಲ್ಲಿ ಮಾಡ್ತಾ ಇದ್ದಾರೆ, ಅದರಲ್ಲಿ ರಾವಣನ ಕಾಣಿಸ್ಕೊತಾ ಇದ್ದಾರೆ. ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು 5 ಚಿತ್ರಗಳಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಡ್ಯಾಡ್, ಬೇಲ್, 666 ಆಪರೇಷನ್ ಡ್ರೀಮ್ ಥಿಯೇಟರ್. ತಮಿಳಿನ ಜೈಲರ್ 2 ಎಂಬ ಚಿತ್ರದಲ್ಲಿ ಜೈಲರ್ 1ನಲ್ಲಿ ಕಾಣಿಸ್ಕೊಂಡಂಥ ಪಾತ್ರನೇ ಅದರ ಕಂಟಿನ್ಯೂಷನ್ ಇರುತ್ತೆ. ಮತ್ತು ತೆಲುಗುನಲ್ಲಿ ಪೆದ್ದಿ ಎನ್ನೋ ಚಿತ್ರದಲ್ಲಿ ಒಂದು ಸ್ಪೆಷಲ್ ಅಪಿಯರೆನ್ಸ್ ಕಾಣಿಸ್ಕೊಳ್ತಾ ಇದ್ದಾರೆ. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು 2 ಚಿತ್ರದಲ್ಲಿ ಕಾಣಿಸ್ಕೊತಾ ಇದ್ದಾರೆ, ಒಂದು KD ಅಂತ, ಇನ್ನೊಂದು ಕ್ರಿಮಿನಲ್. ದುನಿಯಾ ಖ್ಯಾತಿಯ ವಿಜಯ್ ಅವರು 2 ಚಿತ್ರದಲ್ಲಿ ಕಾಣಿಸ್ಕೊತಾ ಇದ್ದಾರೆ, ಒಂದು ಲ್ಯಾಂಡ್ ಲಾರ್ಡ್ ಮತ್ತು ಇನ್ನೊಂದು ಸಿಟಿ ಲೈಟ್ಸ್. ಕರಾವಳಿಯ ಪ್ರತಿಭೆ ರಾಜ್ಬಿ ಶೆಟ್ಟಿ ಅವರು 3 ಚಿತ್ರದಲ್ಲಿ ಕಾಣಿಸ್ಕೊತಾ ಇದ್ದಾರೆ, ಕರಾವಳಿ, ಲ್ಯಾಂಡ್ ಲಾರ್ಡ್ ಹಾಗೂ ರಕ್ಕಸ ಪುರದೋಳ್ ಈ ಚಿತ್ರದಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಡೈನಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಅವರು 2 ಚಿತ್ರದಲ್ಲಿ ಕಾಣಿಸ್ಕೊತಾ ಇದ್ದಾರೆ, ಕರಾವಳಿ ಹಾಗೂ ಚೀತಾ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಈ ವರ್ಷ 2 ಸಿನಿಮಾದಲ್ಲಿ ಕಾಣಿಸ್ಕೊತಾ ಇದ್ದಾರೆ, ಅದರಲ್ಲಿ ಪಿನಾಕ ಮತ್ತು ಯುವರ್ ಸಿನ್ಸಿಯರ್ಲಿ ರಾಮ್ ಅನ್ನೋ ಚಿತ್ರಗಳಿದೆ. ನೀನಾಸಂ ಸತೀಶ್ ಅವರು 2 ಚಿತ್ರದಲ್ಲಿ ಕಾಣಿಸ್ಕೊತಾ ಇದ್ದಾರೆ, ದ ರೈಸ್ ಆಫ್ ಅಶೋಕ ಮತ್ತು ಅಯೋಗ್ಯ 2 ಎಂಬ ಚಿತ್ರಗಳಲ್ಲಿ. ವಿನಯ್ ರಾಜ್ಕುಮಾರ್ ಅವರು 2 ಚಿತ್ರದಲ್ಲಿ ಕಾಣಿಸ್ಕೊತಾ ಇದ್ದಾರೆ, ಸಿಟಿ ಲೈಟ್ಸ್ ಹಾಗೂ ಗ್ರಾಮಾಯಣ ಚಿತ್ರದಲ್ಲಿ. ನ್ಯಾಚುರಲ್ ಸ್ಟಾರ್ ಚಿಕ್ಕಣ್ಣ ಅವರು 2 ಸಿನಿಮಾದಲ್ಲಿ ಕಾಣಿಸ್ಕೊತಾ ಇದ್ದಾರೆ, ಜೋಡೆತ್ತು ಹಾಗೂ ಲಕ್ಷ್ಮೀ ಪುತ್ರ ಎಂಬ ಚಿತ್ರದಲ್ಲಿ. ರಮೇಶ್ ಅರವಿಂದ್ ಅವರು ಈ ವರ್ಷ 3 ಚಿತ್ರದಲ್ಲಿ ಕಾಣಿಸ್ಕೊತಾ ಇದ್ದಾರೆ, ದೈಜಿ, KD ಹಾಗೂ ಯುವರ್ ಸಿನ್ಸಿಯರ್ಲಿ ರಾಮ್ ಎಂಬ ಚಿತ್ರದಲ್ಲಿ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಈ ವರ್ಷ 2ಕ್ಕಿಂತ ಜಾಸ್ತಿ ಚಿತ್ರದಲ್ಲಿ ಕಾಣಿಸ್ಕೊತಾ ಇದ್ದಾರೆ, ಮೊದಲನೆಯದಾಗಿ KD ಮತ್ತು ಪ್ಯಾರ್. ರೋರಿಂಗ್ ಸ್ಟಾರ್ ಶ್ರೀ ಮುರಳಿ ಅವರು ಈ ವರ್ಷ 2 ಸಿನಿಮಾದಲ್ಲಿ ಕಾಣಿಸ್ಕೊತಾ ಇದ್ದಾರೆ, ಉಗ್ರಾಯುಧಂ ಹಾಗೂ ಪರಾಕ್. ಡಾರ್ಲಿಂಗ್ ಕೃಷ್ಣ ಅವರು 2026ರಲ್ಲಿ 2 ಚಿತ್ರದಲ್ಲಿ ಕಾಣಿಸ್ಕೊತಾ ಇದ್ದಾರೆ, ಲವ್ ಮಾಕ್ಟೇಲ್ 3 ಹಾಗೂ ಫಾದರ್ ಎಂಬ ಚಿತ್ರದಲ್ಲಿ. ಬಿ ಲೈನ್ ಆ್ಯಕ್ಟರ್ಸ್ ಅಂತ ಯಾರಿದ್ದಾರೆ ಮತ್ತು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅಂತ ಏನು ಹೇಳ್ತೀರಾ? ಇವಾಗ ಇಷ್ಟೆಲ್ಲ ನಾವು ಸ್ಟಾರ್ ಸ್ಟಡೆಡ್ ಮೂವೀಸ್ ಬಗ್ಗೆ ಹೇಳಿದ್ವಿ, ಅದರಲ್ಲೂ ಕಂಟೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಪ್ರೇಕ್ಷಕ ಇವತ್ತಿನ ದಿನ ತುಂಬ ಚೂಸಿ ಆಗಿದ್ದಾನೆ. ಪ್ಲಸ್
ಇದರಿಂದ ಒಂದು ಸುವರ್ಣ ಕಾಲ ತಿರ್ಗಾ ಕನ್ನಡ ಚಿತ್ರರಂಗಕ್ಕೆ ಕಾಣಲಿ ಅನ್ನೋದು ನಮ್ಮ ಆಶಯ ಕೂಡ. ಅದ್ರ ಪ್ರಕಾರ ಒಳ್ಳೊಳ್ಳೆ ಕಂಟೆಂಟು ಕೂಡ ಈ ಥರ ಸ್ಟಾರ್ ಸ್ಟಡೆಡ್ ಮೂವೀಸಲ್ಲೇ ಕಂಟೆಂಟ್ಗಳು ಬರ್ತಾ ಹೋದರೆ ಪ್ರೇಕ್ಷಕ ಸಿನಿಮಾ ಥಿಯೇಟ್ರ್ನತ್ತ ಬರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾಕೆಂದರೆ ಕನ್ನಡ ಚಿತ್ರರಂಗದ ಒಳ್ಳೆ ಸಿನಿಮಾಗಳನ್ನ ಪ್ರೇಕ್ಷಕರು ಯಾವತ್ತೂ ಕೈ ಬಿಟ್ಟಿಲ್ಲ ಅಂತ ಹೇಳ್ತಾ, ಮತ್ತೊಂದು ವಿಷಯ ಏನು ಹೇಳಬೇಕು ನಾನು ಅಂತಂದರೆ, ಈ ಸ್ಟಾರ್ ಸ್ಟಡೆಡ್ ಸಿನಿಮಾಸ್ಗಳ ಜೊತೆ ಹೊಸ ಪ್ರಯತ್ನಗಳು ಬರ್ತಾ ಹೋಗ್ತವೆ. ಸೊ ದಯವಿಟ್ಟು ನಾನು ಹೇಳೋದು ಏನು ಅಂದರೆ, ಈ ಹೊಸ ನಿರ್ಮಾಪಕರು ಯಾರಿದ್ದಾರೆ ದಯಮಾಡಿ ಸ್ಟಡಿ ಮಾಡಿ, ಮಾರ್ಕೆಟ್ನ ಸ್ಟಡಿ ಮಾಡಿ, ಯಾವ್ಯಾವ ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇದೆ, ಅದರ ನಡುವೆ ನಾವು ನಮ್ಮ ಸಿನಿಮಾಗಳನ್ನ ಹೇಗೆ ಪ್ರೊಜೆಕ್ಟ್ ಮಾಡ್ಕೋಬೇಕು, ಯಾವ ಗ್ಯಾಪಲ್ಲಿ ನಾವು ರಿಲೀಸ್ ಮಾಡಬೇಕಾಗ್ತದೆ, ಇದನ್ನೆಲ್ಲ ಯೋಚನೆ ಮಾಡಿ ಕೈ ಹಾಕಿ ಅಂತ ಹೇಳ್ತಾ, ಎಲ್ಲ ಕನ್ನಡ ಚಿತ್ರಗಳಿಗೂ ಒಳ್ಳೆಯದಾಗಲಿ. ಎಲ್ಲ ಅನ್ನದಾತರು ಯಾರ್ಯಾರು ನಿರ್ಮಾಪಕರಿದ್ದಾರೆ ಅವ್ರಿಗೆಲ್ಲ ಹಣ ಚೆನ್ನಾಗಿ ಬಂದು ಸೇರಲಿ, ಒಳ್ಳೆ ಸೂಪರ್ ಹಿಟ್ಗಳಾಗಲಿ, ಚಿತ್ರೋದ್ಯಮ ಬೆಳೀಲಿ ಅಂತ ಈ ಮೂಲಕ ಬಿಯಾಂಡ್ ಡ್ರೀಮ್ಸ್ ಕ್ರಿಯೇಷನ್ ವತಿಯಿಂದ ಅನ್ನದಾತ ಸುಖೀಭವ ಚಾನಲ್ನ ಎಲ್ಲ ವೀಕ್ಷಕರಲ್ಲಿ ವಿನಂತಿ ಮಾಡೋದು, ಥಿಯೇಟ್ರಿಗೆ ಹೋಗಿ ಕನ್ನಡ ಚಿತ್ರಗಳನ್ನ ನೋಡಿ ಅಂತ. ನಮಸ್ಕಾರ.